ಇನ್ನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂತಹ ಜಮೀರ್ ಅಹಮದ್ ಉತ್ತರವನ್ನ ಕೊಟ್ಟರು. ನಾನು ಯಾವುದೇ ಕಾರಣಕ್ಕೂ ಕೂಡ ರೈತರ ಆಸ್ತಿಯನ್ನು ಮುಟ್ಟೋದಕ್ಕೆ ಹೋಗಲ್ಲ, ಅದು ಮುಟ್ಟೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಥ ಉದ್ದೇಶ ಕೂಡ ನಮಗಿಲ್ಲ ಅಂತಂದಿದ್ದಾರೆ. ಜೊತೆಗೆ ದೇವಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೇವಸ್ಥಾನಗಳ ಆಸ್ತಿಯನ್ನು ಕೂಡ ನಾವು ಮುಟ್ಟೋದಿಲ್ಲ, ಯಾರಿಗಾದರೂ ನಮ್ಮ ಮಾತಿನಿಂದ ಏನಾದರೂ ನೋವಾಗಿದ್ರೆ ಕ್ಷಮೆ ಇರಲಿ ಅಂತಲೂ ಕೂಡ ಕ್ಷಮೆ ಯಾಚಿಸಿದ್ದಾರೆ. ಏನು ಹೇಳಿದ್ರು ಸಚಿವ ಜಮೀರ್ ಹಾಗಿದ್ರೆ ಕೇಳೋಣ ಬನ್ನಿ. ನಿಮ್ಮಲ್ಲೂ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಜನಗಳಿಗೆ ತಪ್ಪು ಮಾಹಿತಿನ ಕೊಡಬೇಡಿ. ನಮ್ಮ ಯಾವ ಹಿನ್ನೆಲೆನೂ ಇಲ್ಲ, ಯಾವ ಉದ್ದೇಶನೂ ಇಲ್ಲ. ದಯಮಾಡಿ ನಾವಿದ್ದಿದ್ದು ನಾನು ಹೋರಾಟ ಆಯ್ತಿದ್ದು ಏನು 17,000 ಎಕರೆ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಅದು ವಾಪಸ್ ತೊಗೊಳ್ಬೇಕಂತ ನನ್ನ ಹಿನ್ನೆಲೆ. ಏನಕ್ಕಂದರೆ ಎಲ್ಲೋ ಒಂದು ಕಡೆ ನಾನು ಹೋಗಿ ದೇವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಇದು ಅಲ್ಲನ ಆಸ್ತಿ ಅಂತೀವಿ, ಮುಜರಾಯ್ದು ದೇವರ ಆಸ್ತಿ ಅಂತೀವಿ. ನಾಳೆ ದಿನ ಇವತ್ತಿಲ್ಲ ಮನುಷ್ಯ ನಾಳೆ ಸಾಯಲೇಬೇಕು. ಯಾರೂ ಇಲ್ಲಿ ಕೂಟ ಹೊಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ. ನಾಳೆ ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ನಾನಿದ್ದೀನಿ. ನಾಳೆ ನನ್ನ ದೇವ್ರು ಕೇಳ್ಬೋದು, ನನ್ನ ಆಸ್ತಿ ನೀನು ಒಂದು ಅವಕಾಶ ಕೊಟ್ಟಿದ್ದಿಲ್ಲಪ್ಪ ನನ್ನ ಮಂತ್ರಿಯಾಗಿ, ಏನಪ್ಪ ಮಾಡಿದ್ದೀನಿ ಅಂತ ಅಲ್ಲಿ ಉತ್ತರ ಕೊಡೋದು ಹಿನ್ನೆಲೆ ಭಯ. ಅಲ್ಲಿ ಈ ಕೆಲಸ ನಾನು ಮಾಡ್ತಾ ಇರೋದು. ನಾನು ಯಾವ ರೈತರಿಗೆ ತೊಂದರೆ ಕೊಡಬೇಕಂತಲ್ಲ, ಯಾರಿಗೂ ತೊಂದರೆ ಕೊಡಬೇಕಲ್ಲ. ನಾವು ಇರೋವ್ರಿಗೂ ಯಾವತ್ತೂ ತೊಂದರೆ ಕೊಡಲ್ಲ. ದಯಮಾಡಿ ನಿಮ್ಮಲ್ಲೂ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಾನು ಪಕ್ಷ ಭೇದ ಬಿಟ್ಟಾಕಿ ಇದೆಲ್ಲ ನಾವು ತೊಂದರೆ ಕೊಡಲ್ಲ. ದೇವಸ್ಥಾನಗಳದ್ದು ಪರ್ಟಿಕ್ಯುಲರ್ಲಿ ಇರ್ತೀನಿ, ಯಾವುದೋ ದೇವಸ್ಥಾನ ಆಸ್ತಿನೂ ಒಪ್ಪಾಗ ಅಂತದ್ದಿದ್ರೆ ನಾವು ಮುಟ್ಟಲ್ಲ. ಆಮೇಲೆ ರೈತರದ್ದು ದಾಖಲೆ ಕೊಡಿ, ಮಾತ್ರ ಬಾಯಿ ಮಾಡಬೇಡ. ಜಮೀರ್ ಅವರೇ, ಇಂಥ ಟೈಮಲ್ಲಿ ಒಫ್ಫಾದ ನೀವು ಮಾಡಿದ್ರಿ, ಇಂಥ ರೈತರಿಗೆ ತೊಂದರೆ ಆಗಿದೆ, ಇಂಥ ರೈತರ ಜಾಗ ಇದ್ದಿದ್ದು ನೀವು ತೊಗೊಂಡಿದ್ದೀರಾ, ಒಬ್ಬೊಂದಿನ ದಾಖಲೆ ಕೊಡಿ. ಕ್ಯಾನ್ಸಲ್ ಮಾಡ್ತೀನಿ. ಅದು ಹೇಳ್ತಾ ನಾನು ಮಾತಾಡಿದ್ದೀನಿ. ನಾನು ನೋವಾದರೆ ಕ್ಷಮಿಸ್ಬೇಕಂತ ಹೇಳ್ಬಿಟ್ಟು ಸನ್ಮಾನ್ಯ ಸಭಾಪತಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು